ಅವರೇ ಆಪಾದನೆ ಮಾಡ್ತಾರೆ, ಅವರೇ ಸಿಕ್ಕಾಕೋತಾರೆ. ಈ ನಡುವೆ ನೋಡಿದ್ರೆ ಅವ್ರ ಹಳ್ಳನ ಅವರೇ ತೊಡ್ಕೋತಾ ಇದ್ದಾರೆ. ಸಾಯೋದೇ ಸುಳ್ಳಿಂದ ಅವರು. ಇದೇ ಅವ್ರ ರಾಜಕೀಯ. ಕಾಂಗ್ರೆಸ್ ಅಂದರೆ ಸುಳ್ಳು, ಸುಳ್ಳು ಅಂದರೆ ಕಾಂಗ್ರೆಸ್. ನಿಯತ್ತಾಗಿ ಮಾಡಲಿಲ್ಲ. ಆ ಭ್ರಷ್ಟತನ ಹೇಗಿತ್ತು ಅಂದರೆ ಗಾಂಧೀಜಿಯವ್ರಿಗೆ ಮೋಸ ಮಾಡೋದು. ಇನ್ನು ನಾವೆಲ್ಲ ಯಾರು? ನಮ್ಮ ಜನ ಯಾವ ಸ್ಟೇಜ್ನಲ್ಲಿ ಇದ್ದಾರೆ ಅಂದರೆ, ಯೂಶ್ವಲ್ ಆಗಿ ತಿರುಪ್ತಿಗೆ ಹೋಗಿ ನಾಮ ಹಾಕ್ಕೊಂಡು ಬರ್ತಾಯಿದ್ರು. ಇವಾಗ ನಾವು ನಾಮ ಹಾಕ್ಕೊಂಡು ತಿರುಪ್ತಿಗೆ ಹೋಗ್ಬೇಕಾದ್ರೆ. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿತ್ತು 40% ಕಮಿಷನ್ ಸರ್ಕಾರ ಅಂತ ಹೇಳಿ. ಸೊ ಇವಾಗ ಲೋಕಾಯುಕ್ತ ಕ್ಲೀನ್ ಶೀಟ್ ಕೊಟ್ಟಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ ಅಮ್ಮ, ಎಲ್ಲ ಅವ್ರದ್ದೇ. ಸರ್ಕಾರ ಏನಿದೆಯೋ ಅವ್ರದ್ದೇ ಎಲ್ಲ. ಅವರೇ ಆಪಾದನೆ ಮಾಡ್ತಾರೆ, ಅವರೇ ಸಿಕ್ಕಾಕೋತಾರೆ. ಈ ನಡುವೆ ನೋಡಿದ್ರೆ ಅವ್ರ ಹಳ್ಳನ ಅವರೇ ತೊಡ್ಕೋತಾ ಇದ್ದಾರೆ. ಇದರಲ್ಲಿ ಏನಿದೆ? ಬಂದಿದ್ದೆ ಸುಳ್ಳು ಹೇಳಿ ಬಂದಿದ್ದು. ಇವಾಗ ಹೇಳೋದು ಸುಳ್ಳು, ಮುಂದೆ ಮಾಡೋದು ಸುಳ್ಳು. ಸಾಯೋದೇ ಸುಳ್ಳಿಂದ ಅವರು. ಇದೇ ಅವ್ರ ರಾಜಕೀಯ. ಕಾಂಗ್ರೆಸ್ ಅಂದರೆ ಸುಳ್ಳು, ಸುಳ್ಳು ಅಂದರೆ ಕಾಂಗ್ರೆಸ್. ಇನ್ನೇನು? ಇವಾಗ ಆರ್ ಅಶೋಕರು ಅಂತ ಹೇಳಿದ್ದಾರೆ, ಅಂದ್ರೆ 40% ಕಮಿಷನ್ ಸರ್ಕಾರ ಅಂತ ಹೇಳಿ ಸುಳ್ಳು ಹೇಳಿ 100% ಭ್ರಷ್ಟ ಸರ್ಕಾರ ಬಂದಿದೆ ನಮ್ಮ ರಾಜ್ಯಕ್ಕೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಹೌದಾ ಕಾಂಗ್ರೆಸ್ ಸರ್ಕಾರ 100% ಭ್ರಷ್ಟ ಸರ್ಕಾರನ ಅಂತ? ಕಾಂಗ್ರೆಸ್ ಅಂದರೆ ಭ್ರಷ್ಟ. ಅವರು ಹುಟ್ಟಿದ್ದೇ ಭ್ರಷ್ಟತೆಯಿಂದ. ಅವರು ಡ್ಯೂರಿಂಗ್ ಇಂಡಿಪೆಂಡೆನ್ಸು ಭ್ರಷ್ಟ ಮಾಡೇ ಅವರು ಬಂದಿದ್ದು. ನಿಯತ್ತಾಗಿ ಮಾಡಲಿಲ್ಲ. ಆ ಭ್ರಷ್ಟತನ ಹೇಗಿತ್ತು ಅಂದರೆ ಗಾಂಧೀಜಿಯವ್ರಿಗೆ ಮೋಸ ಮಾಡೋದು. ಇನ್ನು ನಾವೆಲ್ಲ ಯಾರು? ನಾವೆಲ್ಲ ಒಳ್ಳೆ ಸಿಟಿಸನ್ಸ್. ನಮಗೂ ಮೋಸ ಮಾಡ್ತಾ ಇದ್ರೆ ಮುಂದೆ ಮಾಡ್ತಾರೆ. ದೇರ್ಸ್ ನೋ ಎಂಡ್. ಅಬ್ಸಲ್ಯೂಟ್ಲಿ. ಇವಾಗ ರಾತ್ರಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ರೇಷನ್ ಕಾರ್ಡು ತಪ್ಪಿಟ್ಕೊಂಡವರು ಅನುಭವಿಸ್ಲೇಬೇಕು. ಉಪ್ಪು ಕುಡ್ದವರು ನೀರು ಕುಡಿಲೇಬೇಕಲ್ವಾ? ಇಷ್ಟು ದಿವಸ ಮೋಸ ಮಾಡಿದ್ರು. ಎಷ್ಟು ದಿವಸ ಅಂತ ಮೋಸ ಮಾಡೋಕ್ಕಾಗತ್ತೆ? ಇಷ್ಟು ದಿವಸ ಇವ್ರಿಗೇನೋ ಬೆನಿಫಿಟ್ ಇತ್ತು. ಇವಾಗ ಇವ್ರ ಕೈನಲ್ಲಿ ಏನೂ ನಡೀತಾ ಇಲ್ಲ ಸರ್ಕಾರಕ್ಕೆ. ಈ ಗೂಬೆನ ಬೇರೆಯವ್ರ ಮೇಲೆ ಕೂಡಿಸೋದು. ಇದೇ 2 ವರ್ಷ ಆಯಿತು ಇವ್ರು ಬಂದು. ಈ 2 ವರ್ಷದಿಂದ ಯಾಕೆ ಮಾಡಿಕೊಡ್ದಾಗಿತ್ತು? ಯಾರು ತಡೆದ್ರು ಇವ್ರಿಗೆ? ಇವ್ರು ಮಾಡೋ ಕರಪ್ಷನ್ನ ಬೇರೆ ಮುಚ್ಚೋದಕ್ಕೆ ಒಂದೊಂದೇ ಹಗರಣಗಳು ಅವರಾಗ ಅವರೇ ಹುಡುಕಿ ಅವರೇ ಆ ಹಗರಣದಲ್ಲಿ ಅವರೇ ಸಿಕ್ಕಾಕೋತಾರೆ. ಇನ್ನೇನಿಲ್ಲ. ಏನ್ ಹೇಳ್ತೀರಾ ನಮ್ಮ ರಾಜ್ಯದಲ್ಲಿ ಇವಾಗಿರೋ ರಾಜಕೀಯದ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೆ ಏನ್ ಬರುತ್ತೆ ನಿಮ್ ತಲೆಯಲ್ಲಿ? ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನಮ್ಮ ಜನ ಯಾವ ಸ್ಟೇಜ್ನಲ್ಲಿ ಇದ್ದಾರೆ ಅಂದರೆ, ಯೂಶ್ವಲ್ ಆಗಿ ತಿರುಪ್ತಿಗೆ ಹೋಗಿ ನಾಮ ಹಾಕ್ಕೊಂಡು ಬರ್ತಾಯಿದ್ರು. ಇವಾಗ ನಾವು ನಾಮ ಹಾಕ್ಕೊಂಡು ತಿರುಪ್ತಿಗೆ ಹೋಗ್ಬೇಕಾಗತ್ತೆ. ಆ ಸ್ಟೇಜಿಗೆ ಬಂದಿದ್ದಾರೆ ನಮ್ಮ ಜನ. ಅದು ರಿಯಲೈಸ್ ಮಾಡ್ಕೊಳ್ಳೋಷ್ಟರೊಳಗೆ ಅದು ಹೋಗತಿ. ಆ ದೇವರೇ ಕಾಪಾಡಬೇಕು. ಇವಾಗ ಕಾಂಗ್ರೆಸ್ ಸರ್ಕಾರ ಅನೌನ್ಸ್ ಮಾಡೋ ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ ಅನೌನ್ಸ್ ಮಾಡುವಾಗ 5 ವರ್ಷ ನಾವು ಜನಗಳಿಗೆ ಹೇಗೆ ಕೊಡ್ತೀವಿ ಅಂತ ಯೋಚನೆ ಮಾಡಿರ್ಲಿಲ್ವಾ? ಅನೌನ್ಸ್ ಮಾಡುವಾಗ ಯಾಕೆ ಈ ತರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಅಂತ? ಸುಳ್ಳು ಹೇಳೋರಿಗೆ ಯೋಚನೆ ಅನ್ನೋದು ಎಲ್ಲಿ ಬರುತ್ತೆ? ಅವ್ರ ಬ್ಯಾಕ್ಗ್ರೌಂಡ್ ನೋಡ್ಕೊಂಡು ಹೋಗಿ. ಪ್ರತಿಯೊಬ್ಬ ಪೊಲಿಟಿಷಿಯನ್ ಇವತ್ತಿನ ದಿವಸ ಕಾಂಗ್ರೆಸ್ ಪೊಲಿಟಿಷಿಯನ್ಗೆ ಅವ್ರ ಬ್ಯಾಕ್ಗ್ರೌಂಡೇ ಇಲ್ಲ, ಕಲ್ಚರ್ ಇಲ್ಲ, ಸಂಸ್ಕೃತಿ ಇಲ್ಲ. ಇನ್ನೇನಿದೆ? ಏನಾದ್ರು ಇದ್ದರೆ ಏನಾದರೂ ಹೇಳ್ಬೋದು. ಅವ್ರಿಗೇನೂ ಇಲ್ಲ. 3 ಬಿಟ್ಟವರು, 3ಕ್ಕೆ ದೊಡ್ಡವರು. ಅವ್ರ ಸಹವಾಸಕ್ಕೆ ಯಾರೂ ಹೋಗಲ್ಲ. ಒಳ್ಳೆಯವ್ರು ಯಾರೋ ಕಾಂಗ್ರೆಸ್ ಅವ್ರ ಸಹವಾಸಕ್ಕೆ ಹೋಗಲ್ಲ. ಮೈ ಮೇಲೆ ಕೆಸರು ಹಾಕ್ಕೊಂಡಂಗೆ. ವೇಟ್ ಪ್ಲಸ್ ಕರ್ನಾಟಕ.